ಹಬ್ಬಗಳ ಕಾಲ ಬಂತು ಅಂದ್ರೆ ಸಾಕು, ಹೆಣ್ಮಕ್ಳು ಹೊಸ ಉಡುಗೆ, ಮ್ಯಾಚಿಂಗ್ ಆಭರಣಗಳನ್ನ ತೊಟ್ಟುಕೊಳ್ಳ ಬಯಸ್ತಾರೆ. ಆದ್ರೆ ಉಡುಗೆಗೆ ತಕ್ಕ ರೀತಿಯಲ್ಲಿ ಕಿವಿಯೊಲೆ ಹಾಗೂ ನೆಕ್ಲೆಸ್, ಲಾಂಗ್ ಚೈನ್ಗಳನ್ನ ಹಾಕಿಕೊಳ್ಳೋದಾದ್ರೆ ಆಯ್ಕೆ ಹಲವಿರೋದ್ರಿಂದ ಗೊಂದಲ ಕಾಡೋದು ಸಾಮಾನ್ಯ. ಹಾಗಾದ್ರೆ ನಿಮ್ಮ ಡ್ರೆಸ್ಗೆ ಸೂಟಬಲ್ ಆಗುವಂತಹ ಜ್ಯುವೆಲರಿಗಳನ್ನ ಸಿದ್ಧಪಡಿಸೋದು ಹೇಗೆ ಅನ್ನೋದನ್ನ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ. ನಾನಿವತ್ತು ಆಂಟಿಕ್ ಬೀಡ್ಸ್ ಎಲ್ಲ ಯೂಸ್ ಮಾಡಿ ಒಂದು ನೆಕ್ಲೆಸ್ ಸೆಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೆಕ್ಲೆಸ್ ಸೆಟ್ಗೆ ಬೇಕಾಗೋ ಸಾಮಗ್ರಿಗಳು: ಸೆಮಿ ಪ್ರೆಷಿಯಸ್ ಬೀಡ್ಸು, ಆಂಟಿಕ್ ಗೋಲ್ಡ್ ಪೆಂಡೆಂಟ್ ಹುಕ್ಸು, ಆಂಟಿಕ್ ಗೋಲ್ಡ್ ಸ್ಟಡ್ ಬೇಸಸ್ಸು ಮತ್ತು ಜುಮ್ಕಾಸ್, ಕ್ರಿಂಪಿಂಗ್ ಬೀಡ್ಸ್, ಗೇಜ್ ವೈರ್, ನೆಕ್ಲೆಸ್ ಹುಕ್ಸ್, ಕಟರ್ ಮತ್ತು ಕ್ರಿಂಪಿಂಗ್ ಟೂಲ್, ಫ್ಲ್ಯಾಟ್ ನೋಸ್ ಪ್ಲೇಯರ್ ಮತ್ತು ರೌಂಡ್ ನೋಸ್ ಪ್ಲೇಯರ್. ನೆಕ್ಲೆಸ್ ಸೆಟ್ ಮಾಡೋದಕ್ಕೆ ಮುಂಚೆ ಮೊದಲು ಆ ಸೆಟ್ಗಳನ್ನ ವಿಜುವಲೈಸ್ ಮಾಡಿಕೊಂಡು ಯಾವ ರೀತಿ ಫಿನಿಶ್ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು ಐಡಿಯಾ ಮಾಡ್ಕೋಬೇಕು. ಆಮೇಲೆ ಎಲ್ಲ ಸಾಮಗ್ರಿಗಳನ್ನೂ ನಾವು ತೊಗೊಂಡು ಬಂದು ಶುರು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಗೇಜ್ ವೈರ್ ತೊಗೊಂಡು ಬೀಡ್ಸ್ನ ಪೋಣಿಸೋಕ್ಕೆ ಶುರು ಮಾಡೋಣ. ನಾನು ತೊಗೊಳ್ತಿರೋದು 2 ಸೈಜ್ ಬೀಡ್ಸ್ ಇದೆ. ಹಿಂದೆ ಹಾಕ್ಕೊಳ್ಳೋದಕ್ಕೆ ಚಿಕ್ಕ ಬೀಡ್ಸ್ನ ತೊಗೊಂಡಿದ್ದೀನಿ, 2 ಚಿಕ್ಕ ಬೀಡ್ಸ್ನ ತೊಗೊಂಡಿದ್ದೀನಿ. 2 ಬೀಡ್ಸ್ ಆದಮೇಲೆ ಮತ್ತು ಬೇರೆ ಸ್ವಲ್ಪ ದೊಡ್ಡದಾಗಿರೋದು ಗ್ರೀನ್ ಬೀಡ್ಸು ಇನ್ನೆರಡನ್ನ ಪೋಣಿಸ್ತಾ ಇದ್ದೀನಿ. ಇದಾದಮೇಲೆ ಕನೆಕ್ಟರ್ನ ತೊಗೊಂಡು 3-to-1 ಆಂಟಿಕ್ ಗೋಲ್ಡ್ ಕನೆಕ್ಟರ್ ಇದನ್ನು ಪೋಣಿಸ್ತಾ ಇದ್ದೀನಿ. ಮತ್ತೆ 3 ಬೀಡ್ಸು ಪೋಣಿಸ್ಕೊಳ್ಳೋಣ. ಆಮೇಲೆ ಈ ಪೆಂಡೆಂಟ್ ಹುಕ್ಸ್ನ ತೊಗೊಂಡು ಒಂದೊಂದಾಗೆ ಕನೆಕ್ಟ್ ಮಾಡ್ತಾ ಹೋಗಬೇಕು. ಒಂದು ಬೀಡು ಒಂದು ಕನೆಕ್ಟರು ಹೀಗೆ ಹಾಕ್ಕೊಳ್ತಾ ಕಂಟಿನ್ಯೂ ಮಾಡೋಣ. ಇದು ಒಂದು ಎಂಡ್ ಆಗ್ತಾ ಬರ್ತಾ ಇದೆ. ಇದನ್ನು ನೀವು ಇದೇ ಡಿಸೈನೇ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಮಾಡ್ಬೋದು. ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಬೋದು ನೀವು. ಮತ್ತು ಇದೇ ಡಿಸೈನ್ ಬೇಜಾರಾಯಿತು ಅನ್ನೋದಾದರೆ ಇದನ್ನು ಬಿಚ್ಚಿಬಿಟ್ಟು ನೀವು ಬೇರೆ ರೀತಿ ಇನ್ನೊಂದು ಡಿಸೈನಲ್ಲೂ ನೀವು ಮಾಡ್ಕೊಳ್ಬೋದು. ಇದು 1 ಲೇಯರ್ ಆಯಿತು. ಇದು 2 ಲೇಯರ್ ಥಿಂಗ್ಸು. ಸೊ ಇವಾಗ ಇದನ್ನು ಒಂದಷ್ಟು ವೈರ್ ಎಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಇದನ್ನು ನಾನು ಕಟರ್ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಲೇಯರ್ ಶುರು ಮಾಡಬೇಕು. ಇದು ಬ್ಯಾಕಲ್ಲಿ ನಾವು ಏನು 4 ಮಣಿ ಹಾಕ್ಕೊಂಡಿದ್ದೀವೋ ಚಿಕ್ಕದು ದೊಡ್ಡದು, ಅದ್ರ ಜೊತೆಗೆ ನಾವು ಇದನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಅದರೊಳಗೆ ಇದನ್ನು ಪೋಣಿಸ್ಬೇಕು. ಇದು ನೀವು ಕನೆಕ್ಟರ್ ಹತ್ರ ಬಂದಾಗ ನೀವು ಇದನ್ನು ಮೊದಲನೇ ಫಸ್ಟ್ ಹೋಲಲ್ಲಿ ಬರೋ ಥರ ಹಾಕ್ಕೊಂಡಿದ್ದೀರಾ. ಇದನ್ನು ನೀವು ಇಲ್ಲಿ ಪೋಣಿಸಿದಾಗ ಇದು 3rd ಹೋಲಿಗೆ ಬರೋ ಥರ ನೋಡ್ಕೊಳ್ಳಿ. ಆಮೇಲೆ ಮತ್ತೆ 2 ಗ್ರೀನ್ ಬೀಡ್ಸ್ ತೊಗೊಂಡು ಪೋಣಿಸ್ಕೊಳ್ಳಿ. ಅದಾದಮೇಲೆ ಈ ಪೆಂಡೆಂಟ್ ಹುಕ್ಸ್ನೆಲ್ಲನೂ ರಿವರ್ಸ್ ಮಾಡ್ಕೊಳ್ಳಿ. ಇದರೊಳಗೆ ಇದನ್ನು ವೈರ್ನ ಸೇರಿಸ್ತಾ ಹೋಗಿ. ಎಲ್ಲದರಲ್ಲೂ ಪೋಣಿಸ್ಕೊಂಡಿದ್ದಾಯಿತು. ಮತ್ತು ಈ ಎಂಡಿಗೆ ಬಂತು. ಇವಾಗ ಮತ್ತೆ 2 ಗ್ರೀನ್ ಕಲರ್ ಬೀಡ್ಸ್ನ ಪೋಣಿಸ್ತಾ ಇದ್ದೀನಿ. ಈ ಕನೆಕ್ಟ್ರ್ ಮೂಲಕ ಅದೇ ಸೇಮ್ 3rd ಹೋಲ್ ಮೂಲಕ ಅದನ್ನು ನಾನು ಪೋಣಿಸ್ತಾ ಇದ್ದೀನಿ. ಇದು ಹೊರಗಡೆಗೆ ಬಂತು. ಮತ್ತು ಈ ಥರ ರೈಟ್ ಸೈಡಿಗೆ ಹೆಂಗೆ ಮಾಡಿಕೊಂಡ್ರೋ ಅದೇ ಥರನೇ ಲೆಫ್ಟ್ ಸೈಡಲ್ಲೂ ಮೊದಲು ಪೋಣಿಸಿರೋ 4 ಬೀಡ್ಸಲ್ಲಿ ಆ ಕಂಬಿನ ತುರಿಸ್ಕೋಬೇಕು. ಎಂಡ್ ಮಾಡೋದಕ್ಕೆ ಇವಾಗ ಆವಾಗಲೇ ತೋರಿಸಿರೋ ಥರ ನೆಕ್ಲೆಸ್ ಹುಕ್ಸು ಮತ್ತು ಕ್ರಿಂಪಿಂಗ್ ಬೀಡ್ಸ್ನ ನಾವು ತಗೊಳ್ಳೋಣ. ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು 2ನೇ ಲೇಯರ್ದು. ಇದು ತುಂಬ ಭಾರ ಇರೋದ್ರಿಂದ ನಾವು 2 ಕ್ರಿಂಪಿಂಗ್ ಬೀಡನ್ನ ತಗೊಳ್ಳೋಣ. 2 ಕ್ರಿಂಪಿಂಗ್ ಬೀಡನ್ನ ಪೋಣಿಸ್ಕೊಂಡಿದ್ದಾಯಿತು. ಮತ್ತು ಇವಾಗ ಈ ನೆಕ್ಲೆಸ್ ಹುಕ್ಕನ್ನ ತಗೊಂಡು ಇದರೊಳಗೆ ಹಾಕ್ಕೊಳ್ಳೋಣ. ಇದಾದಮೇಲೆ ಮತ್ತೆ ಕ್ರಿಂಪಿಂಗ್ ಬೀಡ್ಸ್ ಒಳಗೆ ಅದನ್ನು ಹಾಕ್ಕೋಬೇಕು. ಇದನ್ನು ನಾವಿಲ್ಲೇ ಕಟ್ ಮಾಡಿದ್ರೆ ಕತ್ತಿಗೆ ಚುಚ್ಕೊಳ್ಳುತ್ತೆ. ಹೀಗಾಗಿ ಇದನ್ನು ಮತ್ತೆ ಈ ಚಿಕ್ಕದ 2 ಬೀಡ್ಸ್ ಒಳಗೆ ಸೇರಿಸ್ಕೊಳ್ಳೋಣ. ಇದಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಇರೋ ಈ ಗೇಜ್ ವೈರ್ನ ಕಟ್ ಮಾಡಿಕೊಂಡು ಇದನ್ನು ಕ್ರಿಂಪ್ ಮಾಡೋಣ. ಪ್ರೆಸ್ ಮಾಡಿದ ತಕ್ಷಣ ಅದು ಲಾಕ್ ಆಗುತ್ತೆ. ಕ್ರಿಂಪಿಂಗ್ ಬೀಡು ಲಾಕ್ ಆಯಿತು. ಇವಾಗ ಈ ಕಡೆ ಫಿನಿಶ್ ಆಯಿತು. ಮತ್ತೊಂದು ಕಡೆನೂ 2 ಕ್ರಿಂಪಿಂಗ್ ಬೀಡ್ ತೊಗೊಂಡು ಗೇಜ್ ವೈರ್ನ 2 ಗೇಜ್ ವೈರ್ನೂ ಅದರೊಳಗೆ ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡಿದ್ದಾದಮೇಲೆ ಈ ನೆಕ್ಲೆಸ್ ಹುಕ್ಕಿನ ರಿಂಗ್ಗಳನ್ನ ತೊಗೊಂಡು ಪೋಣಿಸೋಣ. ಆದಮೇಲೆ
ಅದಾದಮೇಲೆ ಮತ್ತೆ ವಾಪಸ್ಸು ಕ್ರಿಂಪಿಂಗ್ ಬೀಡ್ ಒಳಗೆ ಸೇರಿಸ್ಬೇಕು. ಆವಾಗಲೇ ಹೇಳಿರೋ ಥರನೇ ಮತ್ತೆ ಕ್ರಿಂಪಿಂಗ್ ಟೂಲ್ ತೊಗೊಂಡು ಇದನ್ನು ಪ್ರೆಸ್ ಮಾಡೋಣ. ಇಲ್ಲಿ ನಾವು ಗ್ರೀನ್ ಬೀಡ್ಸ್ ಹಾಕಿದ್ದೀವಿ. ಇದು 3-to-1 ಆ್ಯಂಟಿಕ್ ಕನೆಕ್ಟರು ಮತ್ತು ಈ 1 ಲೇಯರ್ ಫುಲ್ಲೂ ನಾವು ಬೀಡ್ಸ್ ಹಾಕಿದ್ದೀವಿ, ಪ್ಲಸ್ ಮತ್ತು ಈ ಪೆಂಡೆಂಟ್ ಹುಕ್ಸು. 2ನೇ ಲೇಯರಲ್ಲಿ ಈ 3-to-1 ಕನೆಕ್ಟರ್ನಿಗೆ ಮತ್ತೆ ಕನೆಕ್ಟ್ ಆಗಿ ಈ ಬೀಡ್ಸು ಮತ್ತು ಈ ಪೆಂಡೆಂಟ್ ಹುಕ್ಸನ್ನ ಇನ್ನೊಂದು ಲೇಯರ್ನ ಕನೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಫಿನಿಶ್ ಈ ಥರ ಆಗುತ್ತೆ. ಈಗ ನಾವು ನೆಕ್ಲೆಸ್ ಮುಗಿಸಿದ್ವಿ. ಅದಕ್ಕೆ ಮ್ಯಾಚಿಂಗ್ ಆಗುವಂಥ ನಾವು ಒಂದು ಇಯರಿಂಗ್ನ ಮಾಡ್ಕೊಳ್ಳೋಣ. ಫಸ್ಟು ಇಯರ್ ಪಿನ್ಸ್ ಯಾವಾಗ್ಲೂ ಸ್ಟ್ರೈಟ್ ಆಗಿರೋಲ್ಲ, ಅದನ್ನು ನಾವು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಮಾಡ್ಕೊಂಡ್ಮೇಲೆ ಒಂದು ಎಂಡನ್ನು ಓಪನ್ ಮಾಡಿಕೊಂಡು ಅದನ್ನು ಜುಮ್ಕಾಲಿರೋ ರಿಂಗ್ಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ್ದಾದಮೇಲೆ ಈ ಗ್ರೀನ್ ಬೀಡ್ಸ್ನ ತೊಗೊಂಡು ಮತ್ತೆ ಅದಕ್ಕೆ ಪೋಣಿಸೋಣ. ಪೋಣಿಸ್ಕೊಂಡಿದ್ದಾದಮೇಲೆ ಇದನ್ನು ನೋಸ್ ಪ್ಲೇಯರ್ ತೊಗೊಂಡು ಇದನ್ನು ನಾವು ಬೆಂಡ್ ಮಾಡಬೇಕು. ಇದು ರೌಂಡ್ ನೋಸ್ ಪ್ಲೇಯರು. ಇದನ್ನು ಇದರೊಳಗೆ ಹೀಗೆ ಇಟ್ಕೊಂಡು ಇದನ್ನು ಬೆಂಡ್ ಮಾಡಬೇಕು, ಈ ಕಂಬಿನ. ಅದಾದಮೇಲೆ ನಿಮಗೆ ಈ ಥರ ಶೇಪ್ ಬರುತ್ತೆ. ಈ ಶೇಪ್ ಆದಮೇಲೆ ನಿಮಗೆ ಎಷ್ಟು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಈ ಸ್ಟಡ್ ಬೇಸಲ್ಲಿ ನಿಮಗೆ ಒಂದು ಎಂಡಲ್ಲಿ ರಿಂಗ್ ಇರುತ್ತೆ, ಅದನ್ನು ಇದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಇದನ್ನು ಲಾಕ್ ಮಾಡಬೇಕು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆ ಸೆಟ್ಟಿಗೆ ಮ್ಯಾಚ್ ಆಗೋವಂಥ ಗ್ರೀನ್ ಜುಮ್ಕಾ ಇರೋ ಬೀಡ್ಸ್ ಹಾಕಿ ಸ್ಟಡ್ ಬೇಸ್ನ ಒಂದು ಮಾಡಿದ್ದೀವಿ ನಾವು. ಈಗ ನಾವು ನೆಕ್ಲೆಸ್ ಸೆಟ್ನೆಲ್ಲ ಫಿನಿಶ್ ಮಾಡಿದ್ವಲ್ಲ, ಅದೆಲ್ಲ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ಗ್ರೀನ್ ಈಸ್ ದಿ ಎಲಿಗೆಂಟ್ ಆ್ಯಂಡ್ ರಾಯಲ್ ಕಲರ್. ಅದು ಯಾವ ಕಲರ್ ಡ್ರೆಸ್ ಮೇಲಾದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಲ್ಯಾಕಲ್ಲೂ ಮಾಡ್ಬೋದು ನೀವು, ಮತ್ತು ನಿಮ್ಗೆ ಮ್ಯಾಚ್ ಆಗೋ ಡಾರ್ಕ್ ಕಲರ್ಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಜುಮ್ಕಾಸ್ ಜೊತೆಗಂತೂ ಎಲ್ಲರ ಫೇಸ್ಗೂ ಅದು ಸೂಟ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಈ ಥರ ಸೆಟ್ಸ್ ಎಲ್ಲ ಮಾಡೋದ್ರಿಂದ ನಮಗೂ ಒಂದು ಮನಸ್ಸಂತೋಷ, ಮನಸ್ತೃಪ್ತಿ ಎದ್ದೇ ಇರುತ್ತೆ. ಈ ಥರ ಬೀಡ್ಸ್ ಎಲ್ಲ ಯೂಸ್ ಮಾಡಿ ನಾವು ಮಾಡೋದ್ರಿಂದ ನಾವೇ ಹಾಕ್ಕೊಂಡು ಎಲ್ಲರನ್ನೂ ನೆಂಟರನ್ನೂ ಕೇಳೋದಕ್ಕೂ ನಮಗೊಂಥರ ಸಂತೋಷ ಇರುತ್ತೆ. ನಾವು ಏನೋ ಮಾಡ್ತಿದ್ದೀವಪ್ಪ ಮನೇಲಿ, ನಾವು ಸುಮ್ಮನೆ ಕೂತಿಲ್ಲ ಅಂತಲೂ ಅನಿಸುತ್ತೆ. ಈ ಥರ ಸೆಟ್ಸ್ನು ನೀವು ಮಾಡಿ ಸಂತೋಷ ಪಡಿ. ವಿಭಿನ್ನ ಹಾಗೂ ವಿಶೇಷವಾಗಿರುವ ಆಂಟಿಕ್ ಬಿಡ್ಸ್ ಜ್ಯುವೆಲರಿಗಳನ್ನ ಸಿದ್ಧಪಡಿಸೋದು ಹೇಗೆ ಅಂತ ತಿಳಿದುಕೊಂಡ್ರಿ ಅಲ್ವಾ? ಇನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಮ ಉಡುಗಿಗೆ ಒಪ್ಪುವಂತಹ ವಿಭಿನ್ನ ಜ್ಯುವೆಲರಿಗಳನ್ನ ನೀವೇ ಸಿದ್ಧಪಡಿಸಿಕೊಂಡು ಎಲ್ಲರ ಕೇಂದ್ರಬಿಂದುವಾಗಿ